ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕವಿತಾ. ಮಲೆನಾಡಿನ ಮಡಿಲು ಶಿವಮೊಗ್ಗ ನನ್ನೂರು. ಬದುಕಿನ ಪಯಣದಲ್ಲಿ ನಾವು ಅಂದುಕೊಂಡಿದ್ದಕ್ಕಿಂತ ವಿಧಿ ನೀಡುವ ತಿರುವುಗಳೇ ವಿಚಿತ್ರವಾಗಿರುತ್ತವೆ. ನನ್ನ ಜೀವನದಲ್ಲಿ ನಡೆದ ಒಂದು ಮರೆಯಲಾಗದ ಘಟನೆಯನ್ನು ಇಂದು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ನನ್ನ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಮನೆಯವರು ನನಗೊಂದು ಸಂಬಂಧ ನಿಶ್ಚಯ ಮಾಡಿದರು. ಕರಾವಳಿಯ ಕುಂದಾಪುರಕ್ಕೆ ನನ್ನನ್ನು ಮದುವೆ ಮಾಡಿಕೊಟ್ಟಾಗ ನನಗಿನ್ನೂ 21ರ ಹರೆಯ. ಸುಂದರ ಸಂಸಾರದ ಕನಸು ಹೊತ್ತು ನಾನು ಅಲ್ಲಿಗೆ ಕಾಲಿಟ್ಟೆ. ನನ್ನ ಪತಿ ಶ್ರೀಕಾಂತ್ ಚೆನ್ನೈನ ದೊಡ್ಡ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ನನಗೆ ಆ ಊರು ಒಗ್ಗದ ಕಾರಣ ಬೆಂಗಳೂರಿನಲ್ಲೇ ಬಾಡಿಗೆ ಮನೆ ಮಾಡಿಕೊಟ್ಟಿದ್ದ. ಅವನು ಕೆಲಸದ ಒತ್ತಡದಿಂದಾಗಿ ಅಪರೂಪಕ್ಕೆ ಒಮ್ಮೆ ಮನೆಗೆ ಬರುತ್ತಿದ್ದ. ಹಾಗೆ ಬಂದ ಒಂದು ಭೇಟಿಯ ಫಲವಾಗಿ ನಮಗೊಂದು ಮುದ್ದಾದ ಹೆಣ್ಣು ಮಗು ಜನಿಸಿತು. ಮಗು ಆದ ನಂತರ ಅವನು ಮನೆಗೆ ಬರುವುದು ಮತ್ತಷ್ಟು ಕಡಿಮೆಯಾಯಿತು. ಮದುವೆಯಾಗಿ 3 ವರ್ಷಗಳಾದರೂ ನಾವು ಜೊತೆಯಾಗಿ ಕಳೆದ ಕ್ಷಣಗಳು ತುಂಬಾ ಕಡಿಮೆ. ಇತ್ತೀಚೆಗೆ ನನ್ನ ಅತ್ತೆಯವರು ನಿಧನರಾದರು. ಆ ಸಂದರ್ಭದಲ್ಲಿ ನನ್ನ ಮಾವನವರಾದ ಮಂಜುನಾಥ್ ಅವರು ಊರಿನಲ್ಲಿ ಒಬ್ಬರೇ ಉಳಿದರು. ಈ ವಯಸ್ಸಿನಲ್ಲಿ ಅವರನ್ನು ಒಂಟಿಯಾಗಿ ಬಿಡುವುದು ಸರಿಯಲ್ಲ ಎಂದು ನಾನು ನಿರ್ಧರಿಸಿದೆ. ಬೆಂಗಳೂರಿನ ಮನೆಯನ್ನು ಬಿಟ್ಟು ನಾನು ಮಗುವಿನೊಂದಿಗೆ ಕುಂದಾಪುರಕ್ಕೆ ಮಾವನವರ ಮನೆಗೆ ಬಂದೆ. ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾದವರು. ಅತ್ತೆಯ ನೆನಪಿನಲ್ಲೇ ಕಾಲ ಕಳೆಯುತ್ತಿದ್ದ ಅವರು 55ರ ಪ್ರಾಯದಲ್ಲೂ ಕಟ್ಟುಮಸ್ತಾದ ದೇಹವನ್ನು ಹೊಂದಿದ್ದರು. ಶಿಸ್ತುಬದ್ಧ ಜೀವನ ಅವರದಾಗಿತ್ತು. ನಾನು ಊರಿಗೆ ಬಂದಾಗ ಅವರು ಜೀಪ್ ಹಿಡಿದು ನಿಲ್ದಾಣಕ್ಕೆ ಬಂದಿದ್ದರು. ಅವರ ಗಾಂಭೀರ್ಯ ಮತ್ತು ಸರಳತೆ ನನ್ನಲ್ಲಿ ಗೌರವ ಮೂಡಿಸಿತು. ಮನೆಗೆ ಬಂದಾಗ ನನಗಾಗಿ ಅವರು ಅಡುಗೆ ಸಿದ್ಧಪಡಿಸಿಟ್ಟಿದ್ದರು. ನಿಮ್ಮಿಬ್ಬರ ನಡುವೆ ಮಾತುಕತೆ ಕಡಿಮೆಯಿದ್ದರೂ ಪರಸ್ಪರ ಕಾಳಜಿ ಹೆಚ್ಚಾಗಿತ್ತು. ದಿನಗಳು ಕಳೆದಂತೆ ನನ್ನಲ್ಲಿ ಒಂದು ರೀತಿಯ ಒಂಟಿತನ ಕಾಡತೊಡಗಿತು. ಗಂಡನ ಪ್ರೀತಿಯಿಂದ ವಂಚಿತಳಾದ ನನಗೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನಸ್ಸು ಚಂಚಲವಾಗುತ್ತಿತ್ತು. ಭಾವನೆಗಳನ್ನು ಹತ್ತಿಕ್ಕಲು ಪ್ರಯತ್ನಿಸಿದರೂ ಯೌವನದ ಸಹಜ ಆಸೆಗಳು ನನ್ನನ್ನು ಕಾಡುತ್ತಿದ್ದವು. ಒಂದು ದಿನ ಅನಿರೀಕ್ಷಿತವಾಗಿ ನನ್ನ ಚಡಪಡಿಕೆಯನ್ನು ಮಾವನವರು ಗಮನಿಸಿದರು. ಆಗ ಅವರು ನನ್ನ ಬಳಿ ಬಂದು, ಕವಿತಾ, ಈ ವಯಸ್ಸಿನಲ್ಲಿ ಮನಸ್ಸಿನ ಆಸೆಗಳು ಸಹಜ. ನಿನ್ನ ಗಂಡನಿಗೆ ಹೇಳಿ ನೀನು ಅವನ ಬಳಿಯೇ ಹೋಗು ಎಂದು ಬುದ್ಧಿ ಹೇಳಿದರು. ಆದರೆ ಶ್ರೀಕಾಂತ್ನ ನಿರ್ಲಕ್ಷ್ಯದ ಬಗ್ಗೆ ನನಗೆ ಬೇಸರವಿದ್ದ ಕಾರಣ ನಾನು ಊರಲ್ಲೇ ಇರಲು ನಿರ್ಧರಿಸಿದೆ. ಅವರ ಮಾತುಗಳಲ್ಲಿ ಅನುಕಂಪ ಅಡಗಿತ್ತು. ಕ್ರಮೇಣ ನನಗೂ ಅವರ ಮೇಲೆ ಒಂದು ರೀತಿಯ ಆಪ್ತತೆ ಬೆಳೆಯಿತು. ಅವರು ಅತ್ತೆಯ ನೆನಪಿನಲ್ಲಿ ಒಂಟಿಯಾಗಿದ್ದರು. ಇಬ್ಬರೂ ಒಂದೇ ದೋಣಿಯ ಪಯಣಿಗರಂತೆ ಕಂಡೆವು. ಅವರು ತೋರಿಸುವ ಕಾಳಜಿ, ಮಗುವನ್ನು ಆಡಿಸುವ ರೀತಿ ಎಲ್ಲವೂ ನನಗೆ ಅವರ ಬಗ್ಗೆ ಒಲವು ಮೂಡುವಂತೆ ಮಾಡಿತು. ಒಮ್ಮೆ ಒಂದು ಮದುವೆ ಸಮಾರಂಭಕ್ಕೆ ಹೋಗಿದ್ದಾಗ ನಾವು ಹೆಚ್ಚು ಸಮಯ ಕಳೆದೆವು. ಅವರ ಒಂಟಿ ಜೀವನದ ನೋವು ನನಗೂ ಅರ್ಥವಾಯಿತು. ನಿಮ್ಮಿಬ್ಬರ ನಡುವಿನ ಅಂತರ ನಿಧಾನವಾಗಿ ಕರಗುತ್ತಾ ಬಂತು. ಅವರ ಗಂಭೀರ ವ್ಯಕ್ತಿತ್ವದ ಹಿಂದೆ ಮೃದುವಾದ ಮನಸ್ಸಿದೆ ಎಂದು ನನಗೆ ಅರಿವಾಯಿತು. ಅವತ್ತಿನಿಂದ ನಾನು ಅವರ ಗಮನ ಸೆಳೆಯಲು ಪ್ರಯತ್ನಿಸಿದೆ. ಅವರ ಕೆಲಸಗಳಲ್ಲಿ ಕೈಜೋಡಿಸುತ್ತಾ ಅವರ ಹತ್ತಿರವಿರಲು ಬಯಸಿದೆ. ಅವರು ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಅರಿವಾಯಿತು. ನಿಮ್ಮಿಬ್ಬರ ಮನಸ್ಸಿನ ಒಂಟಿತನ ನಮ್ಮನ್ನು ಹತ್ತಿರಕ್ಕೆ ತಂದಿತು. ಒಂದು ದಿನ ಅನಿರೀಕ್ಷಿತವಾಗಿ ಮಾವನವರ ಕೋಣೆಗೆ ಹೋದಾಗ ಅವರು ನನ್ನ ಬಗ್ಗೆಯೇ ಯೋಚಿಸುತ್ತಿರುವುದು ತಿಳಿಯಿತು. ನಾವಿಬ್ಬರೂ ಪರಸ್ಪರರ ಮನಸ್ಸಿನ ತುಡಿತವನ್ನು ಹಂಚಿಕೊಂಡೆವು. ಸಮಾಜದ ದೃಷ್ಟಿಯಲ್ಲಿ ಇದು ಹೇಗಿದ್ದರೂ ಇಬ್ಬರೂ ಒಂಟಿ ಜೀವಿಗಳ ನಡುವೆ ಒಂದು ಹೊಸ ಬಾಂಧವ್ಯ ಚಿಗುರಿತು. ಅವತ್ತಿನಿಂದ ನಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಬಂದಂತಾಯಿತು. ಅವರು ನನ್ನ ಆಸೆಗಳಿಗೆ ನೀರೆರೆದರು. ನಾನು ಅವರ ಒಂಟಿತನಕ್ಕೆ ಸಾಥ್ ನೀಡಿದೆ. ಈಗ ಮನೆಯ ತೋಟದಲ್ಲಿ ಹಗಲು ರಾತ್ರಿ ಎನ್ನದೆ ನಾವು ಪರಸ್ಪರರ ಸಾಂಗತ್ಯದಲ್ಲಿ ಸಂತೋಷವಾಗಿದ್ದೇವೆ. ನನ್ನ ಪತಿ ಬಂದು ಹೋಗುವ ನಡುವೆಯೂ ನಮ್ಮ ಈ ಗುಪ್ತ ಸಖ್ಯ ನಮಗೆ ತೃಪ್ತಿ ನೀಡುತ್ತಿದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.